ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮದ ವತಿಯಿಂದ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ಸ್ ಅಂತ ತಿಳಿಸಿಕೊಡೋದು ಏನಪ್ಪ ಅಂದರೆ 2023-24ನೇ ಸಾಲಿನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ 5 ಲಕ್ಷ ರೂಪಾಯಿವರೆಗೂ ಕೂಡ ಶೈಕ್ಷಣಿಕ ಸಾಲ ನೀಡುವಂಥ ಒಂದು ಯೋಜನೆ ಕೂಡ ಚಾಲನೆ ನೀಡಲಿದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಳ್ಳುತ್ತಿರೋ ಯೋಜನೆ ಬಗ್ಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಸೊ ಅದು ಯಾವುದಂದರೆ ಅರಿವು ಶೈಕ್ಷಣಿಕ ಸಾಲ ಅಂತ ಕರಿತೀವಿ 2023-24ನೇ ಸಾಲಿಂದು. ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳಿಗೆ ಅರ್ಜಿ ಆಹ್ವಾನ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಆಮೇಲೆ ಈ ಪರ್ಟಿಕ್ಯುಲರ್ ಲೋನ್ಗೆ ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದು. ಸಾಕಷ್ಟು ಏನಪ್ಪ ಅಂದರೆ ನಿಮಗೆ ಮಾಹಿತಿಗಳು ಕೊಟ್ಟು ಬರ್ತಾ ಇದ್ದಾವೆ. ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದುಳಿದ ವರ್ಗ ಸಂಖ್ಯೆ ಇದು ಪರ್ಟಿಕ್ಯುಲರ್ ನಂಬರ್ ಏನಿದೆಯಲ್ಲ, ಇದಕ್ಕೆ ಕಾಲ್ ಮಾಡಿ ಕೂಡ ನೀವು ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೋಬೋದು. ಈಗ ನಾನು ಅರಿವು ಶೈಕ್ಷಣಿಕ ಸಾಲದ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ಶೈಕ್ಷಣಿಕ ಸಾಲ ಎಷ್ಟು ಅಮೌಂಟ್ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅರಿವು ಶೈಕ್ಷಣಿಕ ಸಾಲಕ್ಕೆ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡ್ತಾರೆ 2023-24ನೇ ಸಾಲಿಂದು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಡಿ ದೇವರಾಜು ಅರಸುಗಳ ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮದ 2023-24ನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಲಿ. ಸೇವಾ ಸಿಂಧು ತಂತ್ರಾಂಶದ ಮುಖಾಂತರ ಆನ್ಲೈನ್ ಅರ್ಜಿ ಸ್ವೀಕೃತಿ. ಡಿ ದೇವರಾಜು ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಇರ್ಬೋದು, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಯೋಜನೆಯಡಿ CAT ಮುಖಾಂತರ ಆಯ್ಕೆಯಾಗಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ಎಲ್ಲ ಪ್ರವರ್ಗಗಳ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್, ವೈದ್ಯಕೀಯ, ದಂತವೈದ್ಯಕೀಯ ಮುಂತಾದ 28 ಕೋರ್ಸ್ಗಳ ವ್ಯಾಸಂಗಕ್ಕೆ ವಾರ್ಷಿಕ 1 ಲಕ್ಷ ರೂಪಾಯಿಗಳಂತೆ ಗರಿಷ್ಠ 4 ಲಕ್ಷ ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗಳ ವಾರ್ಷಿಕ ಶೇಕಡ 2 ಬಡ್ಡಿ ದರದಲ್ಲಿ ಸಾಲ ಮಂಜೂರು ಮಾಡಲಾಗುವುದು. ಅಭ್ಯರ್ಥಿ ಮತ್ತು ಅವರ ಕುಟುಂಬದ ವಾರ್ಷಿಕ ವರಮಾನವು 3.5 ಲಕ್ಷ ರೂಪಾಯಿ ಅಂತ ಕಡಿಮೆ ಇರಬೇಕಾಗುತ್ತೆ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಕೂಡ ನೀಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನೀವೇನಾದರೂ ಅಬ್ರಾಡ್ನಲ್ಲಿ ವಿದೇಶಿ ವಿಶ್ವವಿದ್ಯಾಲಯ ಉನ್ನತ ವ್ಯಾಸಂಗ ಮಾಡಬೇಕಾಗಿದ್ದರೆ ಅವ್ರಿಗೆ ಕೂಡ ಏನಪ್ಪ ಅಂದರೆ 8 ಲಕ್ಷ ರೂಪಾಯಿ ಕೂಡ ಏನಪ್ಪ ಅಂದರೆ ಇನ್ಕಮ್ ಲಿಮಿಟ್ ಇತ್ತಪ್ಪ ಅಂದರೆ ಅವ್ರಿಗೆ ಕೂಡ ಏನಪ್ಪ ಅಂದರೆ ಅವ್ರಿಗೆ ಏನೆಂದರೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಶೈಕ್ಷಣಿಕ ಸಾಲವನ್ನು ಕೂಡ ಮಾಡ್ತಾಯಿದ್ದಾರೆ. PhD, ಪೋಸ್ಟ್ ಡಾಕ್ಟರ್ ಇರ್ಬೋದು, ಮಾಸ್ಟರ್ ಡಿಗ್ರಿ ಇರ್ಬೋದು, ಮೆಡಿಸಿನು, ಟೆಕ್ನಾಲಜಿ, ಅಲೈಡ್ ಸೈನ್ಸು, ಅಗ್ರಿಕಲ್ಚರು, ಮ್ಯಾನೇಜ್ಮೆಂಟು, ಕಾಮರ್ಸು, ಸೈನ್ಸು. ಸೊ ವ್ಯಾಸಂಗ ಪ್ರವೇಶ ಪಡೆದಿರ್ತಕ್ಕಂಥ ಹಿಂದುಳಿದ ಪ್ರವರ್ಗ ಕ್ಯಾಟಗರಿ 1, 2A, 3A ಮತ್ತು 3Bಗೆ ಸೇರಿದವರಾಗಿರಬೇಕಾಗತ್ತೆ. ಮತ್ತು ಅವ್ರ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಕಡಿಮೆ ಇರಬೇಕಾಗತ್ತೆ. ವಿದ್ಯಾರ್ಥಿ ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡ 60ಕ್ಕಿಂತ ಹೆಚ್ಚಿನ ಅಂಕ ಪಡ್ಕೊಂಡಿರಬೇಕು. QS ವರ್ಲ್ಡ್ ರ್ಯಾಂಕಿಂಗ್ 500 ಒಳಗೆ ಬರುವ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಏನಪ್ಪ ಅಂದರೆ ಕ್ವಾಲಿಟಿ ಏನು ರ್ಯಾಂಕಿಂಗ್ ಇದೆಯಲ್ಲ, ಸೊ ಆ ಪರ್ಟಿಕ್ಯುಲರ್ ರ್ಯಾಂಕಿಂಗಲ್ಲಿ 500 ರ್ಯಾಂಕಿಂಗ್ ಒಳಗಡೆ ಬರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ನೀವೇನಾದರೂ ಅಡ್ಮಿಷನ್ ಪಡ್ಕೊಂಡಿದ್ದರೆ ಅಂಥವ್ರಿಗೆ ಏನಪ್ಪ ಅಂದರೆ ಸಾಲವನ್ನು ಕೂಡ ನೀಡ್ತಾರೆ. ಸಾಲದ ಭದ್ರತೆಗೆ ನಿಗಮಕ್ಕೆ ಯಾರಾದರೂ ಪೋಷಕರ ಸ್ಥಿರಾಸ್ತಿ ಅಥವಾ ಜಾಮೀನುದಾರ ಅರ್ಜಿದಾರ ಆಧಾರ ನೀಡಬೇಕಾಗುತ್ತೆ. ಜೊತೆಗೆ ವಿದೇಶಿ ವಿಶ್ವವಿದ್ಯಾಲಯ ಪ್ರವೇಶ ಪತ್ರ, ಆಫರ್ ಲೆಟರ್ನ, ವಿದ್ಯಾರ್ಥಿ ವೀಸಾ, ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಪ್ರತಿ ಒದಗಿಸಬೇಕು. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯ ಒದಗಿಸಲಿಕ್ಕೆ ಸೇವಾ ಸಿಂಧು ತಂತ್ರಾಂಶದಲ್ಲಿ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದಕ್ಕೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಒಂದು ಅರಿವು ಶೈಕ್ಷಣಿಕ ಸಾಲದಲ್ಲಿ ನೀವೇನಪ್ಪ ಅಂದರೆ ಇನ್ಕಮ್ ಲಿಮಿಟು 3.5 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗತ್ತೆ. ನಿಮ್ಮ ಕೋರ್ಸ್ ಫೀಸ್ಗಳಿಂದ ಮಿನಿಮಮ್ 1 ಲಕ್ಷ ರೂಪಾಯಿಂದ ಹಿಡ್ಕೊಂಡು 5 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ನೀಡ್ತಾರೆ. ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಂತೇಳಿ. ಮತ್ತು ಅದ್ರ ಜೊತೆಗೆ ವಾರ್ಷಿಕ ಶೇಕಡ ಬಡ್ಡಿ ದರ 2% ಇರುತ್ತೆ. ಅದನ್ನು ವಾಪಸ್ ಯಾವ ಥರ ತೀರಿಸೋಂದರೆ, ಸೊ ನಿಮ್ಮದು ಮುಗಿದಾದಮೇಲೆ ನಿಮಗೆ 1 ವರ್ಷದಿಂದ 2 ವರ್ಷ ಟೈಮ್ ಕೊಡ್ತಾರೆ. ನಂತರ ನೀವು ಜಾಬ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಅಮೌಂಟ್ ಏನಿದೆಯಲ್ಲ ಅದನ್ನು 2 ಬಡ್ಡಿ ದರದಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮಗೆ ಕೋರ್ಸ್ ಮುಗಿದ ಮೇಲೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆ ನಂತರ ನೀವೇಂದರೆ ಅದನ್ನು ಕಂತು ವಾಯ್ಸ್ ಕಟ್ಕೋತಾ ನೀವು ಆ ಸಾಲವನ್ನು ಕೂಡ ಮುಟ್ಟಿಸ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದಕ್ಕೆ ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಸೇವಾ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಅರ್ಜಿ ಕೊಡ್ತಿದ್ದಾರೆ. ಸೊ ಸೇವಾ ಸಿಂಧು ಮೂಲಕ ಏನಂದರೆ ಅರ್ಜಿನ ಕೂಡ ನೀವು ಸಬ್ಮಿಟ್ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದಕ್ಕೆ ವೈದ್ಯಕೀಯ, ದಂತವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿ ಯಾವುದೇ ಒಂದು ಕೋರ್ಸ್ ನೀವು ಮಾಡ್ತಾಯಿದ್ರು ಕೂಡ ಸೇವಾ ಸಿಂಧುಲ್ಲಿ ಮಾಡ್ಕೋಬೋದಾಗಿದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸಾಕಷ್ಟು ಮಂದಿ ಏನಂದರೆ ಇದು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಸೇವಾ ಸಿಂಧು ಅರ್ಜಿ ಸಲ್ಲಿಸೋ ಯಾವುದೇ ಪ್ರಶ್ನೆಗಳು ಸೇವಾ ಸಿಂಧು ಆನ್ಲೈನ್ ಅಪ್ಲಿಕೇಶನ್ ಅಂತೇನು ಬರ್ತಲ್ಲ, ಸೊ ಇಲ್ಲಿ ಬಂದು ಆನ್ಲೈನ್ ಅಪ್ಲಿಕೇಶನ್ ಸುವಿಧಾ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನೀವು ಇಲ್ಲೇ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್.
ಹಾಗಾಗಿ ಆ ಲಿಂಕ್ ಕೂಡ ಈಗ ಏನಂದರೆ ಎನೇಬಲ್ ಆಗುತ್ತೆ. ಸೊ ಅದರ ನಂತರ ಹೆಚ್ಚಿನ ಮಾಹಿತಿಗಾಗಿ ಈ ಪರ್ಟಿಕ್ಯುಲರ್ ಸಹಾಯವಾಣಿ ಕೂಡ ಕಾಂಟ್ಯಾಕ್ಟ್ ಮಾಡಿ 7090400100 7090401900 ಕೂಡ ನೀವು ಕಾಲ್ ಮಾಡಿ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಹಾಗಾಗಿ ಅರಿವು ಶೈಕ್ಷಣಿಕ ಸಾಲಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಆ ಪರ್ಟಿಕ್ಯುಲರ್ಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಿದ್ದಾರೆ. ಆಹ್ವಾನಿಸಿದ ತಕ್ಷಣ ನಿಮಗೆ ಅಲ್ಲಿ ಅರ್ಜಿನ ಯಾವ ಥರ ಸಬ್ಮಿಟ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ನಿಮ್ಮ ಇನ್ಕಮ್ ಲಿಮಿಟ್, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು, ಹಾಗೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು, ನಿಮ್ಮದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವೋಟಿಂಗ್ ಕಾರ್ಡ್ ಇರ್ಬೋದು, ಆಮೇಲೆ ಅಡ್ಮಿಷನ್ ಟಿಕೆಟು, ಫೀ ರಿಸಿಪ್ಟ್ಗಳು, ಇವನ್ನೆಲ್ಲನೂ ಕೂಡ CET ಆರ್ಡ್ರು, ಫೀ ರಿಸಿಪ್ಟ್ ಇವನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಈಗ ಅರ್ಜಿ ಡೇಟ್ನ ಬಿಟ್ಟಿದ್ದಾರೆ. ಸೊ ಅದನ್ನು ಯಾವ ಥರ ಅರ್ಜಿ ಸಲ್ಲಿಸುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಯಿತು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.